ಪ್ರೀತಿಯುಳ್ಳ ದೇವ ಜನರ ಎಲ್ಲರಿಗೆ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ವೆರಿ ಗುಡ್ ಈವ್ನಿಂಗ್ ಟು ಒನ್ ಆ್ಯಂಡ್ ಆಲ್. ಸೊ ಆನ್ಲೈನ್ ಬೈಬಲ್ ಸ್ಟಡಿಗೆ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮನ್ನು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧತೆ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ. ನಮ್ಮ ಈ ಆನ್ಲೈನ್ ಸತ್ಯವೇದ ಅಧ್ಯಯನವು ತಂದೆ, ಕುಮಾರ, ಪರಿಶುದ್ಧಾತ್ಮನಾದ ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೇಲೆ ನಾವು ಸ್ವಲ್ಪ ಹೊತ್ತು ದೇವರನ್ನ ಹಾಡುಗಳ ಮೂಲಕ ಸ್ತುತಿಸಿ ನಮ್ಮನ್ನು ಆತ್ಮಿಕವಾಗಿ ದೇವರ ವಾಕ್ಯಕ್ಕಾಗಿ ಸಿದ್ಧ ಮಾಡಿಕೊಳ್ಳುವ. ಸೊ ಲೆಟ್ಸ್ ಬಿಗಿನ್ ವಿತ್ ಇಂಗ್ಲಿಷ್ ಹಿಮ್, ವಾಟ್ ಅ ಫ್ರೆಂಡ್ ವಿ ಹ್ಯಾವ್ ಇನ್ ಜೀಸಸ್, ಆಲ್ ಆಫ್ ಸಿನ್ಸ್ ಅಂಡ್ ಗ್ರೀವ್ಸ್ ಟು ಬಿಯರ್ ಎಂಬುದಾಗಿ. ಸೊ what a friend we have in Jesus, all our sins and griefs to bear. What a privilege to carry everything to God in prayer. Oh, what peace we often forfeit. Oh, what needless we be there. All because we do not carry everything to God in prayer. Every trial and temptation is the trouble anyway. We should never be discouraged. Take it to the Lord in prayer. Can we find a friend so faithful?
ಸೊ ವಿಲ್ ಸಿಂಗ್ ಅನದರ್ ಸಾಂಗ್, ಏಸುವೆ ಸ್ತುತಿಸುವೆ ನಿನ್ನನ್ನೇ ಮನಸಾರೆ ಮನಸಾರೆ ಅನ್ನುವಂಥ ಗೀತೆ. ಸೊ ಇದು ಏಸು ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟದ್ದನ್ನು ನೆನಪು ಮಾಡಿಕೊಳ್ತಾ, ಆಸ್ ಐ ರೆಡ್ ದ ವರ್ಡ್, ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಸೊ ನಾವು ಮತ್ತೆ ಪಾಪದಲ್ಲಿ ಬೀಳದ ಹಾಗೆ ದೇವರ ಪ್ರೀತಿಯನ್ನು ಇದು ತಿಳಿಸಿದೆ. ಸೊ ವಿ ಹ್ಯಾವ್ ಟು ಹ್ಯಾವ್ ದಟ್ ಈಗರ್ನೆಸ್ ಆ್ಯಂಡ್ ಸ್ಟ್ರೈವ್ ಟು ರೀಚ್ ದ ಕ್ರಾಸ್. ಸೊ ನಾವು ದೇವರ ಬಳಿಗೆ ಒಂದು ನಡೆಸುವಂಥ ಒಂದು ಪ್ರೀತಿಯನ್ನು ಮನಸಾರೆ ಹಾಡಲಿಕ್ಕೆ ಈ ರಾಗ ತಿಳಿಸೋದ್ರಿಂದ ನಾವು ಹಾಗೆ ರಾಗ ಮಾಡುವ.
so we'll sing the final song, Kannada. So that is also based on the story of cross. ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಡೆ ಜವನ. So which calls us towards cross. ಈ ಗೀತೆಯನ್ನು ನಾವು ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಡೆ ಜವನ ಹಿಂದೆ ನೋಡದಿರು ಯೇಸುವು ನಿನ್ನ ಬಂಡೆ ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಡೆ ಜವನ ಹಿಂದೆ ನೋಡದಿರು ಯೇಸುವು ನಿನ್ನ ಬಂಡೆ ನಿನಗಾಗಿಯೇ ಆತ ಜಗದೊಳು ಬಂದನು ನಿನ್ನನ್ನು ಕಾಯಲು ನಿನಗಾಗಿಯೇ ಆತ ಜಗದೊಳು ಬಂದನು ನಿನ್ನನ್ನು ಕಾಯಲು ನಿನಗಾಗಿಯೇ ಯೇಸುವು ತೆರೆದನು ನಿನಗಾಗಿಯೇ ಯೇಸುವು ತೆರೆದನು ಮುಕ್ತಿಯ ದ್ವಾರವ ಮುಕ್ತಿಯ ದ್ವಾರವ ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಡೆ ಜವನ ಹಿಂದೆ ನೋಡದಿರು ಯೇಸುವು ನಿನ್ನ ಬಂಡೆ ನಿನ್ನ ದೋಣಿಯು ನೀರಲ್ಲಿ ಮುಳುಗಲು ಯಾರು ಉಳಿಸರು ನಿನ್ನ ದೋಣಿಯು ನೀರಲ್ಲಿ ಮುಳುಗಲು ಯಾರು ಉಳಿಸರು ಯೇಸುವು ಮಾತ್ರ ಉಳಿಸಬಲ್ಲನು ಯೇಸುವು ಮಾತ್ರ ಉಳಿಸಬಲ್ಲನು ನಿನ್ನ ದೋಣಿಯ ನಿನ್ನ ದೋಣಿಯ ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಡೆ ಜವನ ಹಿಂದೆ ನೋಡದಿರು ಯೇಸುವು ನಿನ್ನ ಬಂಡೆ ಯೇಸುವು ನಿನ್ನ ಬಂಡೆ. ನಾವು ಈ ಸಂಜೆಯ ಆನ್ಲೈನ್ ಸತ್ಯವೇದ ಅಧ್ಯಯನದ ಸಂದರ್ಭದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಹೊತ್ತು ಪ್ರಾರ್ಥನೆಯನ್ನು ಮಾಡುತ್ತಾ ದೇವರ ಸಾನ್ನಿಧ್ಯ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಭೂಪರ ಲೋಕಗಳ ಒಡೆಯನು ನಮ್ಮೆಲ್ಲರ ಸೃಷ್ಟಿಕರ್ತನೂ ಆಗಿರುವಂಥ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರ ಜೀವಿತದಲ್ಲಿ ನಮ್ಮ ಜೀವನವೆಂಬ ಪ್ರಯಾಣದಲ್ಲಿ ಜೊತೆಯಲ್ಲಿದ್ದುಕೊಂಡು ನಾವು ಹುಟ್ಟಿದಂದಿನಿಂದ ಇಲ್ಲಿಯ ತನಕ ಮುಂದೆಯೂ ಕಾದು ನಡೆಸುವಂಥ, ಕೈ ಹಿಡಿದು ಪರಾಮರಿಸುವಂಥ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನನಗೆ ಸ್ತೋತ್ರ ಹೇಳ್ತೇವೆ. ಸ್ವಾಮಿ, ನಿನ್ನ ಕೃಪೆಯಿಂದ ಈ ಸಂಜೆ ವೇಳೆಯಲ್ಲಿ ನಾವು ಆನ್ಲೈನ್ ಮೂಲಕ ಒಟ್ಟಾಗಿ ಸೇರಿ ನಿನ್ನನ್ನು ಹಾಡಿ ಸ್ತುತಿಸಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂಥ, ಪ್ರಾರ್ಥಿಸುವಂಥ ಸಮಯಕ್ಕೆ ನಮ್ಮನ್ನು ನಡೆಸಿದ್ದಕ್ಕಾಗಿ ನನಗೆ ಸ್ತೋತ್ರವಾಗಲಿ. ದೇವರೇ, ಈ ಸಂಜೆ ವೇಳೆಯಲ್ಲಿ ನಾವು ನಿನ್ನ ಪಾದ ಸಾನ್ನಿಧ್ಯದಲ್ಲಿ ಒಟ್ಟಾಗಿ ಸೇರುವಂಥ ಕೃಪೆಗೆ ನಮ್ಮನ್ನು ನಡೆಸಿದ್ದಕ್ಕಾಗಿ ನನಗೆ ಸ್ತೋತ್ರ. ವಿಶೇಷವಾಗಿ ಈ ದಿವಸದ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀನು ತೋರಿಸಿದ ನಿನ್ನ ದಯ ಆಶೀರ್ವಾದಗಳಿಗಾಗಿ, ನಮ್ಮ ಪ್ರಯಾಣ ಕೆಲಸ ಕಾರ್ಯಗಳಲ್ಲಿ ನೀನು ನೀಡಿದ ಮಾರ್ಗದರ್ಶನ ಸುರಕ್ಷತೆಗಾಗಿ ನನಗೆ ಅನಂತ ಸ್ತೋತ್ರವಾಗಲಿ ಸ್ವಾಮಿ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡೋದಕ್ಕಿಂತ ಮುಂಚೆ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಆತ್ಮಗಳನ್ನು
ನಮ್ಮ ಮನೋನೇತ್ರಗಳನ್ನು ಸಿದ್ಧ ಮಾಡಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ನಿನ್ನ ವಾಕ್ಯ ಹೇಳುವ ಪ್ರಕಾರ ನನ್ನ ಆಧ್ಯಾತ್ಮಿಕ ಕಣ್ಣುಗಳನ್ನು ತೆರೆಯಾಗ ನಿನ್ನ ವಾಕ್ಯದ ಗುಡಾರ್ಥಗಳನ್ನು ಕಂಡುಕೊಳ್ಳುವೆವು ಎನ್ನುವಂಥ ವಾಕ್ಯಾನುಸಾರವಾಗಿ ನಾವು ನಮ್ಮ ಆತ್ಮಿಕ ಕಣ್ಣುಗಳಿಂದ ನಿನ್ನ ವಾಕ್ಯವನ್ನು ನೋಡಿ ಅದರಲ್ಲಿರುವಂಥ ಎಲ್ಲ ಗುಡಾರ್ಥಗಳನ್ನು ಗ್ರಹಿಸಿ ಅದರಂತೆ ಜೀವಿಸುವಂಥ ನಿನ್ನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಂಥ ಮನಸ್ಸನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸು. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ನಿನ್ನ ಸೇವಕರನ್ನು ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸೇವೆಯಲ್ಲಿ ನೋವು, ಹಿಂಸೆ ಮಾತ್ರವಲ್ಲದೆ ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ಎದುರಿಸುವಂಥ ಎಲ್ಲ ಸಮಸ್ಯೆಗಳಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅಂತ ಎಲ್ಲ ನಿನ್ನ ಭಯಭಕ್ತಿಯುಳ್ಳಂಥ ಸೇವಕರನ್ನು ನಿನ್ನ ಆತ್ಮನಿಂದ ತುಂಬಿಸಿ ನಡೆಸು. ಅವ್ರು ಮಾಡುವಂಥ ಎಲ್ಲ ಸೇವಾ ಪ್ರಯತ್ನಗಳನ್ನು ಆಶೀರ್ವದಿಸಿ ಅವರನ್ನು ಬಲಪಡಿಸಿ ಎಂಬುದಾಗಿ ಬೇಡ್ತೇವೆ. ಇನ್ನು ಅನೇಕರು ಮುಗ್ಧರಾಗಿ, ನಿರಾಶ್ರಿತರಾಗಿ, ಊಟ ಬಟ್ಟೆ ಇಲ್ಲದೆ ದೀನ ದಲಿತರಾಗಿ, ಬಡವರಾಗಿ, ಅನಾರೋಗ್ಯದ ನಿಮಿತ್ತವಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥ ಎಲ್ಲ ಜನರನ್ನು ನೆನಪು ಮಾಡ್ತೇವೆ ಸ್ವಾಮಿ. ಅಂಥವರೆಲ್ಲರ ಜೊತೆಯಲ್ಲಿ ನೀನಿರು. ಅವರ ಕಣ್ಣೀರಿನ ಕಷ್ಟದ ಪರಿಸ್ಥಿತಿಗಳನ್ನು ನೀನು ಅರ್ಥ ಮಾಡಿ ಅವರಿಗೆ ಬೇಕಾದ ಬಿಡುಗಡೆಯನ್ನು ನಿನ್ನ ಚಿತ್ತಾನುಸಾರವಾಗಿ ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಹೀಗೆ ಅನೇಕ ಮುಗ್ಧ ಜನರ ಜೊತೆಯಲ್ಲಿ ನೀನು ಎದ್ದುಕೊಂಡು ಅವರೆಲ್ಲರನ್ನ ಕೈ ಹಿಡಿದು ಕಾಪಾಡು. ಹಾಗೆ ಈ ಒಂದು ಸಂದರ್ಭದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವಂಥ ಕನ್ನಡ ಸಭೆಗಳಿಗಾಗಿ ನನಗೆ ಸ್ತೋತ್ರವಾಗಲಿ. ಈ ಸಭೆಯನ್ನು ನೀನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಮುಂದಿನ ದಿವಸಗಳಲ್ಲಿ ಕೂಡ ಈ ಸಭೆಗಳು ನಿನ್ನ ಮಹಿಮೆಗಾಗಿ ರೂಪುಗೊಳ್ಳಿಕ್ಕಾಗುವಂತೆ ಹೆಚ್ಚಿನ ಜನರು ಸೇರಿ ಬಂದು ಸಭೆಯಲ್ಲಿ ಆಧ್ಯಾತ್ಮಿಕವಾದಂಥ ಉಜ್ಜೀವನವಾಗಲಿಕ್ಕಾಗುವಂತೆ ಸಭೆಯನ್ನು ಆಶೀರ್ವಾದ ಮಾಡು. 3 ಸಭೆಗಳ ಜವಾಬ್ದಾರಿ ಹೊತ್ತಂಥ ಎಲ್ಲ ನಾಯಕರ ಮೇಲೆ ನಿನ್ನ ದಯ ಇರಲಿ ಸ್ವಾಮಿ. ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಯನ್ನು ಆಶೀರ್ವಾದ ಮಾಡು. ಈ ಸಭೆಯಲ್ಲಿರುವಂಥ ಒಂದೊಂದು ಕುಟುಂಬ ವ್ಯಕ್ತಿಗಳ ಮೇಲೆ ನಿನ್ನ ಅಪಾರವಾದ ದಯ ಇರಲಿ ಸ್ವಾಮಿ. ಎಲ್ಲ ಪರಿಸ್ಥಿತಿಗಳಲ್ಲಿ ನನಗೆ ನಂಬಿಗಸ್ತಿಕೆ ಉಳ್ಳಂಥ ವ್ಯಕ್ತಿಗಳಾಗಿ ಪ್ರತಿಯೊಬ್ಬೊಬ್ಬರು ಉಳಿಲಿಕ್ಕಾಗುವಂತೆ ನಡೆಸು. ಅವರು ತಮ್ಮ ಜೀವನಕ್ಕಾಗಿ ಮಾಡುವ ಎಲ್ಲ ಪ್ರಯತ್ನಗಳನ್ನು, ಕೆಲಸ ಕಾರ್ಯಗಳನ್ನು, ವ್ಯವಹಾರಗಳನ್ನು, ಉದ್ಯೋಗವನ್ನು ಆಶೀರ್ವದಿಸಿ ಹರಸು. ಹಾಗೆಲ್ಲರ ಪ್ರಯಾಣದಲ್ಲಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಆರೋಗ್ಯದಲ್ಲಿ ನಿನ್ನ ಅಪಾರವಾದ ದಯ ಇರಲಿ ಸ್ವಾಮಿ. ಹಾಗೆ ನಮ್ಮ ಸಭೆಯ ಎಲ್ಲ ಆರಾಧನೆಗಳನ್ನು, ನಮ್ಮ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಆಶೀರ್ವಾದ ಮಾಡು. ಹಾಗೆ ಅನೇಕರು ಯಾವ ಯಾವ ವಿಷಯಗಳಿಗಾಗಿ ನನ್ನಲ್ಲಿ ಪ್ರಾರ್ಥಿಸುವಂಥವರಾಗಿದ್ದಾರೋ ಮತ್ತು ಇರುವಂಥ ಸ್ಥಳದಲ್ಲಿ ಅವರು ಎದುರಿಸ್ತಿರುವಂಥ ಸವಾಲುಗಳನ್ನು, ಅವರ ದಿನನಿತ್ಯದ ಪರಿಸ್ಥಿತಿಗಳನ್ನು ನೀನು ತಿಳಿದ ಆತನಾಗಿದ್ದಿ. ಇರುವಂಥ ಪರಿಸ್ಥಿತಿಯಲ್ಲಿ ಶಾಂತಿ ಸಮಾಧಾನವನ್ನು ಕಂಡುಕೊಂಡು ನಿನ್ನ ವಾಕ್ಯದ ಮೂಲಕ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸುವಂತೆ ಅವರನ್ನು ಆಶೀರ್ವಾದ ಮಾಡೆಂಬುದಾಗಿ ಕೂಡ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಹಾಗೆ ನಮ್ಮ ಸಭೆಯ ಮುಂದಿನ ಬೆಳವಣಿಗೆಯನ್ನು, ಮುಂದಿನ ಸಭೆಯ ಜವಾಬ್ದಾರಿಯನ್ನು ಕೂಡ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ಮಾತ್ರವಲ್ಲದೆ ಸ್ವಾಮಿ, ಭಾರತ ದೇಶದಲ್ಲಿರುವಂಥ ನಮ್ಮ ಎಲ್ಲ ಸಭೆಗಳನ್ನು ಆಶೀರ್ವಾದ ಮಾಡು. ಮುಖ್ಯವಾಗಿ ದೂರದಲ್ಲಿರುವಂಥ ಎಲ್ಲ ನಮ್ಮ ಹೆತ್ತವರು, ಪ್ರೀತಿ ಪಾತ್ರರು, ಕುಟುಂಬಸ್ಥರು ಅವರೆಲ್ಲರನ್ನ ಕಾಪಾಡು. ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ. ಇರುವಂಥ ಸ್ಥಳದಲ್ಲಿ ನಿನಗೆ ನಂಬಿಕೆಯಿಂದ ಭಯಭಕ್ತಿ ಉಳ್ಳವರಾಗಿ ಜೀವಿಸಿ ನಿನ್ನನ್ನು ಮಹಿಮೆ ಪಡಿಸಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಅವರೆಲ್ಲರನ್ನ ನಡೆಸು. ಹೀಗೆ ಇಡೀ ಸೃಷ್ಟಿಯ ಮೇಲೆ ನಿನ್ನ ಅಪಾರವಾದ ದಯ ಇರಲಿ ಸ್ವಾಮಿ. ಈಗ ನಾವು ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿರುವಾಗ ಹೇಳುವಂಥ ನಿನ್ನ ಸೇವಕನನ್ನು ಬಲಪಡಿಸು. ನಿನ್ನ ವಾಕ್ಯದ ಮೂಲಕವಾಗಿ ನಾವು ಆತ್ಮಿಕವಾಗಿ ಬಲಗೊಳ್ಳಿಕ್ಕಾಗುವಂತೆ ನಡೆಸು. ಕೇಳುವಂಥ ಎಲ್ಲ ನಿನ್ನ ಭಕ್ತರನ್ನು ಆಶೀರ್ವಾದಿಸು. ಅವರ ಜೀವಿತದಲ್ಲಿ ಕೂಡ ಬಿತ್ತಲ್ಪಡುವಂಥ ವಾಕ್ಯಗಳು ಒಳ್ಳೆಯ ಫಲವನ್ನು ಕೊಡಲಿ ಎಂಬುದಾಗಿ ನಿನ್ನಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ. ಹೀಗೆ ನಮ್ಮ ಈ ಧ್ಯಾನದ ಸಮಯವನ್ನು ನಿನ್ನ ಆತ್ಮನಿಂದ ಅಭಿಷೇಕಿಸಿ ಹೇಳುವಂಥ ಮಾತುಗಳು, ಕೇಳುವಂಥ ಮಾತುಗಳು ಕಾರ್ಯರೂಪಕ್ಕೆ ಬರಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ಬಲಪಡಿಸು. ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೇಲೆ ಪ್ರೀತಿಯುಳ್ಳ ದೇವಜನರೆಲ್ಲರಿಗೆ ಯೇಸುವಿನ ನಾಮದಲ್ಲಿ ಸಂಜೆಯ ಶುಭ ವಂದನೆಗಳನ್ನು ತಿಳಿಸುತ್ತೇನೆ. ಸೊ ವೆರಿ ಗುಡ್ ಈವ್ನಿಂಗ್ ಟು ಒನ್ ಆ್ಯಂಡ್ ಆಲ್ ದೋಸ್ ಹೂ ಆರ್ watching through this online platform. As we begin today's online Bible study this day, we are going to look at the book of Psalm chapter 121. 121ನೇ ಕೀರ್ತನೆಯನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಕಳೆದ ವಾರ 119ನೇ ಅಧ್ಯಾಯವನ್ನು ಧ್ಯಾನ ಮಾಡಿದ್ವಿ. ಅದರಲ್ಲಿ ದೇವರ ವಾಕ್ಯ, ಆತನ ಕಟ್ಟಳೆ, ಆತನ ಆಜ್ಞಾ ವಿಧಿಗಳು, ಅದು ಹೇಗೆ ಮನುಷ್ಯನ ಜೀವನಕ್ಕೆ ಬಹಳ ಇಂಪಾರ್ಟೆಂಟ್, ಅಗತ್ಯ, ಮತ್ತು ಹೇಗೆ ಅದು ಮನುಷ್ಯನ ಒಳ್ಳೆಯ ಜೀವಿತಕ್ಕೆ, ಒಳ್ಳೆಯ ಆಶೀರ್ವಾದಕ್ಕೆ, ಒಳ್ಳೆಯ ದಿಕ್ಕಿಗೆ ನಡೆಸ್ತದೆ ಅಂತ ನಾವು ಕೇಳಿದ್ವಿ. ದೋ ಇಟ್ ಹ್ಯಾಸ್ ದ ಡೆಪ್ತ್ ಮೀನಿಂಗ್, ವಿ ಕುಡ್ ನಾಟ್ ಗೋ ದಟ್ ಡೆಪ್ತ್ understanding of those verses of the 119th Psalm book. So, but the highlights of those verses of that book
that chapter is very crucial, that we must have a good connection with the word of God ಎಂಬುದಾಗಿ. ಸೊ ಇವತ್ತು 121ನೇ ಅಧ್ಯಾಯವನ್ನು ಧ್ಯಾನ ಮಾಡುವಾಗ ನಾನು ಅದನ್ನು ಮೊದಲು ಓದಿ ಬಿಡ್ತೇನೆ. 121ನೇ ಅಧ್ಯಾಯ. ಇಟ್ಸ್ ಅ ವೆರಿ ಫೆಮಿಲಿಯರ್ ಆ್ಯಂಡ್ ಫೇವರಬಲ್ ಸಾಂಗ್ ಟು ಮೆನಿ ಆಫ್ ಅಸ್. ಕೀರ್ತನೆಗಳು 121ನೇ ಅಧ್ಯಾಯ. ಯೆಹೋವನ ಭಕ್ತ ಪಾಲನೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಗಡಿಸದಿರಲಿ. ಈಗೋ ಇಸ್ರಾಯೇಲರನ್ನು ಕಾಯುವ ಆತನು ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ഇരുಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು ಎಂಬುದು. ಸೊ ಈ ಕೀರ್ತನೆಯನ್ನು ನಾವೆಲ್ಲರೂ ನೋಡದೆ ಬಾಯಾಟ ಮಾಡಲಿಕ್ಕೆ ಕೂಡ ನಮ್ಮೆಲ್ಲರಿಗೆ ಬರ್ತದೆ. ಸೊ ಇದನ್ನು ಧ್ಯಾನ ಮಾಡುವಂಥದ್ದು ಕೂಡ ಇಂಪಾರ್ಟೆಂಟ್. ಇದನ್ನು ಧ್ಯಾನ ಮಾಡುವಾಗ some are very curious to know the hidden mystery or hidden meaning of this song. ಇದರಲ್ಲಿರುವಂಥ ಇನ್ನೂ ಆಳವಾದ ಅರ್ಥಗಳನ್ನು ತಿಳ್ಕೊಳ್ಳಿಕ್ಕೆ ನಮ್ಮೆಲ್ಲರಿಗೆ ಖುಷಿ ಆಗ್ತದೆ. ಬಟ್ ಆದರೆ ಇದು ಬರೆಯಲ್ಪಟ್ಟಂಥ ಹಿನ್ನೆಲೆ, ಅವರು ಯಾವ ಸಂದರ್ಭದಲ್ಲಿ ಇದನ್ನು ಬರೆದು ಈ ಕೀರ್ತನೆಯನ್ನು ಹಾಡ್ತಾ ಇದ್ರು ಎಂಬುದಾಗಿ ನೋಡುವಾಗ ವಿ ವಿಲ್ ಗೆಟ್ their ಒರಿಜಿನಲ್ ಕಾಂಟ್ಯಾಕ್ಸ್ಟ್, ರಿಯಲ್ ಸಿಚುವೇಶನ್ಸ್, ಅವರ ಅಂದಿನ ಪರಿಸ್ಥಿತಿಗಳನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ನಾವು 121ನೇ ಕೀರ್ತನೆಯನ್ನು ಧ್ಯಾನ ಮಾಡುವಾಗ ಅಲ್ಲಿ ಹೇಳುವಂಥದ್ದು ಯೆಹೋವನ ಭಕ್ತ ಪಾಲನೆ ಯಾತ್ರಾ ಗೀತ ಎಂಬುದಾಗಿ. ಸೊ 120ರಿಂದ 134ನೇ ಅಧ್ಯಾಯದ ತನಕ ಕೀರ್ತನೆಗಳ ಪ್ರತಿಯೊಂದೊಂದು ಬರುವ ಈ ಎಲ್ಲ ಕೀರ್ತನೆಗಳ ಹೆಡ್ಡಿಂಗಲ್ಲಿ ಯಾತ್ರಾ ಗೀತ ಅಂತ ಎನ್ನುವಂಥ ಒಂದು ಟೈಟಲ್ ಬರ್ತದೆ. ಎ ಸಾಂಗ್ ಆಫ್ ಎಸೆನ್ಸ್ ಅಥವಾ ದ ಪಿಲಿಗ್ರಿಮ್ ಸಾಂಗ್ಸ್ ಎನ್ನುವಂಥ ಟೈಟಲನ್ನು ಈ ಕೀರ್ತನೆಗಳಿಗೆ ಕೊಡುವಂಥದ್ದನ್ನು ನಾವು ನೋಡ್ತೀವಿ. 120ರಿಂದ 134, ಆಲ್ಮೋಸ್ಟ್ 14 ಸಾಮ್ಸ್ ಆರ್ ಕಾಲ್ಡ್ ದ ಸಾಂಗ್ ಆಫ್ ಎಸೆನ್ಸ್ ಎಂಬುದಾಗಿ. ಸೊ ಈ ಕೀರ್ತನೆಗಳನ್ನು ನೋಡುವಾಗ ಜನರು ಒಂದು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಈ ಕೀರ್ತನೆಗಳನ್ನು ಉಪಯೋಗಿಸ್ತಾ ಇದ್ರು. ಆ ಕೀರ್ತನೆಗಳು ಅವರು ಜೆರುಸಲೇಮ್ ಟೆಂಪಲಿಗೆ ಅಥವಾ ದೇವರನ್ನು ಆರಾಧಿಸಲಿಕ್ಕೆ, ಹಬ್ಬಗಳಿಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಮಾಡುವಾಗ ಈ ಕೀರ್ತನೆಗಳನ್ನು ಉಪಯೋಗಿಸ್ತಾ ಇದ್ರು. ಅಲ್ಲಿ ದೇವರನ್ನು ಹಾಡಿ ಕೊಂಡಾಡ್ತಾ ಇದ್ರು ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಅಂದರೆ ಹೀಗೆ ಹಾಡುವಾಗ ಯಾಕೆ ಹಾಡ್ತಾ ಇದ್ರು ಅನ್ನುವಂಥದ್ದನ್ನು ನಾವು ವಚನಗಳಲ್ಲಿ ಧ್ಯಾನ ಮಾಡುವಾಗ ನಮಗೆ ಗೊತ್ತಾಗ್ತದೆ. ಸೊ ಇದರಲ್ಲಿ 14 ಕೀರ್ತನೆಗಳಲ್ಲಿ 4 ಕೀರ್ತನೆಗಳು ದಾವೀದನದು ಎಂಬುದಾಗಿ ಅರ್ಥ ಮಾಡಲಾಗಿದೆ. ಅಂದರೆ ದಾವೀದನ ಕಾಲದಲ್ಲಿ ಅಥವಾ ದಾವೀದನೇ ಬರೆದಿರಬಹುದು ಎನ್ನುವಂಥ ಒಂದು ಟೈಟಲನ್ನು ನಾವು ಈ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಮತ್ತು ಒಂದು ವಿಷಯ ಏನಂತ ಹೇಳಿದರೆ, ಈ ಕೀರ್ತನೆಗಳು ಇಸ್ರಾಯೇಲರು ಹಬ್ಬಗಳಿಗೆ ಹೋಗ್ತಾ ಇದ್ರು. ಯಾವ ಹಬ್ಬಗಳು ಎಂಬುದಾಗಿ ನಿಖರವಾಗಿ ತಿಳಿದಿಲ್ಲ. ಒಂದು ಕಡೆ ಜೆರುಸಲೇಮ್ ಟೆಂಪಲ್ ಅಂತ ಕೂಡ ಇದೆ. ಇನ್ನು ಕೆಲವು ಕಡೆಗಳಲ್ಲಿ ಅವರು ಜೆರುಸಲೇಮ್ ಟೆಂಪಲ್ಗಿಂತ ಮುಂಚೆ ಕೂಡ ಹಬ್ಬಗಳಿಗಾಗಿ ಒಟ್ಟಾಗಿ ಸೇರುವಾಗ, ದೇವರನ್ನು ಆರಾಧಿಸಲಿಕ್ಕೆ ಒಟ್ಟಾಗಿ ಸೇರುವಾಗ ಈ ಕೀರ್ತನೆಗಳು ಹಾಡ್ತಿದ್ರು ಎನ್ನುವಂಥ ಅಭಿಪ್ರಾಯಗಳನ್ನು ನಾವು ನೋಡ್ತೇವೆ. ಸೊ ಈ ಕೀರ್ತನೆಗಳನ್ನು ನಾವು ವಚನಗಳ ಆಧಾರದಲ್ಲಿ ಧ್ಯಾನ ಮಾಡ್ತಾ ಹೋಗೋದಾದರೆ 1ರಿಂದ 2 ವಚನಗಳನ್ನು ನಾವು ಟೈಟಲ್ ಮಾಡಿ ನೋಡೋದಾದರೆ 121ನೇ ಅಧ್ಯಾಯದ 1 ಮತ್ತು 2 ವಚನಗಳು, ಹೆಲ್ಪ್ ಫ್ರಮ್ ಯಹೋವೇ ಆರ್ ದ ಕ್ರಿಯೇಟರ್ ಎಂಬುದಾಗಿ. ಹೆಲ್ಪ್ ಫ್ರಮ್ ಯಹೋವೇ ಆರ್ ದ ಕ್ರಿಯೇಟರ್, ಯೆಹೋವನಿಂದ ಅಥವಾ ಸೃಷ್ಟಿಕರ್ತನಿಂದ ಬರುವಂತಹ ಸಹಾಯ ಎಂಬುದಾಗಿ ಟೈಟಲ್ ಮಾಡ್ಬೋದು. ಸೊ ಈ ಕೀರ್ತನೆ ಭಾಗದಲ್ಲಿ ಯಾತ್ರಿಕರು ಪ್ರಯಾಣಿಸುವಾಗ ಅವರ ದೃಷ್ಟಿಕೋನ, ಅವರ ಕಾನ್ಸಂಟ್ರೇಷನ್ ಯಾವುದರ ಕಡೆಗಿತ್ತು ಅಂತ ಹೇಳಿದರೆ ಒಂದು ಪರ್ವತ ಶಿಖರ. ಆವತ್ತಿನ ದಿವಸಗಳಲ್ಲಿ ವಾಟ್ ವಾಸ್ ದ ಸೇಕ್ರೆಡ್ ಪ್ಲೇಸ್ ವೇರ್ ರಿಲಿಜಿಯಸ್ ಗ್ಯಾದರಿಂಗ್ ವಾಸ್ ಹ್ಯಾಪನಿಂಗ್ ಎಂಬುದಾಗಿ ನೋಡೋದಾದರೆ ದಟ್ ವಾಸ್ ಹ್ಯಾಪನಿಂಗ್ ಆನ್ ದ ಟಾಪ್ ಆಫ್ ದ ಹಿಲ್. ಒಂದು ಶಿಖರದ ಮೇಲೆ ಜನರು ಒಟ್ಟಾಗಿ ಸೇರಿ ಬರ್ತಾ ಇದ್ರು. ಅಲ್ಲಿ ಅಥವಾ ಆಧ್ಯಾತ್ಮಿಕವಾದಂಥ ಕೇಂದ್ರಗಳ ಮೇಲೆ, ಅಂದರೆ ಒಂದು
ಮಂಜೂಷವನ್ನಾಗಿರ್ಬೋದು, ದೇವಾಲಯವನ್ನು ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು, ಅದನ್ನೆಲ್ಲ ಒಂದು ಶಿಖರದ ಮೇಲೆ ಅವರು ಇಡ್ತಾ ಇದ್ದರಿಂದ ಅವರ ದೃಷ್ಟಿಕೋನ ಅಲ್ಲಿ ಹೋಗ್ತಾ ಇತ್ತು ಎಂಬುದಾಗಿ. ಇನ್ನೊಂದು ಕಡೆಯಲ್ಲಿ ದೇವಾಲಯವನ್ನು ಸ್ಥಾಪಿಸಿದ್ದು ಕೂಡ ಅಂತಹ ಒಂದು ಟಾಪ್ ಪ್ಲೇಸಲ್ಲಿ, ಒಂದು ಮೇಲಿನ ಶಿಖರದ ಮೇಲಿನ ಅಥವಾ ಎತ್ತರದ ಸ್ಥಳದಲ್ಲಿ ಅದನ್ನು ನಿರ್ಮಿಸಿದ್ರು ಎಂಬುದಾಗಿ ಕೂಡ ನಾವು ಚರಿತ್ರೆಗಳಲ್ಲಿ ನೋಡ್ಬೋದು. ಸೊ ಅವರ ದೃಷ್ಟಿಕೋನ ಸಹಾಯ ಎಲ್ಲಿಂದ ಬರ್ತದೆ ಎಂಬುದಾಗಿ ಹೇಳುವಾಗ ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ಸಹಾಯವು ಅಲ್ಲಿಂದ ಬರ್ತದೆ ಎಂಬುದಾಗಿ. ಅಂತ ಹೇಳಿದರೆ ಇಟ್ಸ್ ನಾಟ್ ದ ಮೌಂಟ್ ಆರ್ ಹಿಲ್, ಬಟ್ ಅಲ್ಲಿ ನಂಬಿರುವಂಥ ದೇವರಿಂದ ಸಹಾಯ ಬರ್ತದೆ ಅನ್ನುವಂಥ ಅರ್ಥದಲ್ಲಿ ಅವರದನ್ನು ಹೀಗೆ ಹೇಳುವಂಥ ಮಾತುಗಳು. ಸೊ ಈ ಪ್ರಯಾಣವನ್ನು ಅವರು ಹೋಗುವಾಗ, ಈ ಪ್ರಯಾಣ ಅಂದರೆ ಅವರ ಮನೆಯಿಂದ ನಿಗದಿತವಾದಂಥ ಸ್ಥಳಕ್ಕೆ, ಯೆರೂಸಲೇಮ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಸ್ಥಳಕ್ಕೆ ಅವರು ಪ್ರಯಾಣ ಮಾಡುವಾಗ ಆ ಪ್ರಯಾಣ ಒಂದು ರೀತಿಯ ಏನು ಕಂಫರ್ಟಬಲ್ ಅಥವಾ ಈಸಿಯೆಸ್ಟ್ ಜರ್ನಿ ಆಗಿರಲಿಲ್ಲ. ಬದಲಾಗಿ ಒಂದು ಕಷ್ಟಕರವಾದಂತಹ ಮತ್ತು ಅನಿರೀಕ್ಷಿತ ಪರಿಸ್ಥಿತಿಗಳನ್ನು ಎದುರಿಸುವಂಥ ಸವಾಲುಗಳು ಅವರಿಗೆ ಇತ್ತು. ಸೊ ಅಂಥ ಸಂದರ್ಭದಲ್ಲಿ ಅವರ ಪ್ರಯಾಣದಲ್ಲಿ ಅವರ ಸಹಾಯ, ಅವರ ನಂಬಿಕೆ, ಅವರ ಒಂದು ಪ್ರೊಟೆಕ್ಷನ್ ಏನಂತ ಹೇಳಿದರೆ, ದಟ್ ವಾಸ್ ಪ್ರಯರ್ ಆ್ಯಂಡ್ ದ ಗಾಡ್ಸ್ ಪ್ರೊಟೆಕ್ಷನ್. ಒಂದು ಪ್ರಾರ್ಥನೆ ಮತ್ತು ದೇವರ ಸುರಕ್ಷತೆಯಲ್ಲಿ ಅವರು ನಂಬಿಕೆ ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ಸೊ ಲುಕಿಂಗ್ ಅಪ್ ಹಿಲ್ಸ್ ಅಂತ ಹೇಳುವಾಗ ದೇರ್ ಫೋಕಸ್ ಆ್ಯಂಡ್ ದೇರ್ ಇಂಟೆನ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದೇರ್ ಜರ್ನಿ. ಅವರ ಪ್ರಯಾಣಕ್ಕಿಂತ ಅವರ ಫೋಕಸ್ ಯಾವುದರ ಕಡೆಗಿತ್ತು, ಅವರ ಗುರಿ ಯಾವುದರ ಕಡೆಗಿತ್ತು ಅಂತ ಹೇಳಿದರೆ, ಅವರು ದೇವರನ್ನು ಆರಾಧಿಸಲಿಕ್ಕೆ ದೇವಾಲಯಕ್ಕೆ ಅಥವಾ ಆ ಯಾತ್ರೆಯ ಸ್ಥಳಕ್ಕೆ ಹೋಗಬೇಕೆನ್ನುವಾಗ ಆ ಪ್ರಯಾಣ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಮತ್ತು ಇನ್ನೊಂದು ಕಡೆಯಲ್ಲಿ ಕಣ್ಣೆತ್ತಿ ನೋಡುತ್ತೇನೆ ಎಂಬುದಾಗಿ ಹೇಳುವಾಗ ಮೆನಿ ಪೀಪಲ್ ಥಿಂಕ್ ಇಟ್ಸ್ ಅ ವೆರಿ ಆಂಕ್ಷಿಯಸ್ ಲುಕ್, ಒಂದು ಚಿಂತನೆಯ ಅಥವಾ ಭಯದ ದೃಷ್ಟಿಯ ಎಂಬುದಾಗಿ. ಆದರೆ ಯಾಕೆ ಎಂಬುದಾಗಿ ಹೇಳುವಾಗ, ಆವತ್ತಿನ ದಿವಸಗಳಲ್ಲಿ ಈ ಶಿಖರಗಳನ್ನೆಲ್ಲ ದಾಟಿ ಹೋಗುವಾಗ ಅನೇಕ ಕಳ್ಳರು ಮಾತ್ರವಲ್ಲದೆ ಕೆಡುಕರು ಅವರನ್ನು ಅಟ್ಯಾಕ್ ಮಾಡಿ ಅವರಲ್ಲಿರುವಂಥದ್ದನ್ನು ಸುಲ್ಕೊಂಡು ಅವರನ್ನು ನಾಶ ಮಾಡುವ, ಸಾಯಿಸುವಂಥ ಪರಿಸ್ಥಿತಿಗಳು ಕಾಮನ್ ಆಗಿ ಪ್ರಾಕ್ಟೀಸ್ ಆಗಿತ್ತು. ಸೊ ಅಂಥ ಸಂದರ್ಭದಲ್ಲಿ ಅವರಿಗೆ ಸಹಾಯ ಎಲ್ಲಿಂದ ಬರ್ತದೆ ಅಂತ ಹೇಳುವಾಗ, ವೇರ್ ಗಾಡ್ ಇಸ್ ದೇರ್ ಅಂತ ಹೇಳಿದರೆ, ದೇವರು ಅಲ್ಲಿ ಮಾತ್ರ ಇಲ್ಲ, ಗಾಡ್ ಇಸ್ ವಿತ್ ಅಸ್. ಆ ಪ್ರಯಾಣವೇ ಅವರಿಗೆ ಒಂದು ವಿಶೇಷವಾಗಿರ್ತಾ ಇತ್ತು. ದೇವರು ಈ ಪ್ರಯಾಣದಲ್ಲಿ ನಮ್ಮ ಜೊತೆಯಲ್ಲಿದ್ದಾನೆ ಎನ್ನುವಂಥ ರೀತಿಯಲ್ಲಿ ಆ ಪ್ರಯಾಣವನ್ನು ಅವರ ಆನಂದದಿಂದ, ನಂಬಿಕೆಯಿಂದ ಎಂಜಾಯ್ ಮಾಡ್ತಾ, ಸ್ತೋತ್ರ ಮಾಡುತ್ತಾ, ಅಷ್ಟು ಭಯಭಕ್ತಿಯಿಂದ ಪ್ರಯಾಣವನ್ನು ಮಾಡ್ತಾ ಇದ್ರು ಎಂಬುದಾಗಿ ಕೂಡ ನಾವು ಇದರಲ್ಲಿ ನೋಡ್ತೇವೆ. ಸೊ ಅವರ ಇನ್ನೊಂದು ನಂಬಿಕೆ ಏನಂತ ಹೇಳಿದರೆ, ಅವರ ನಂಬಿಕೆ ದೇವಾಲಯದ ಮೇಲೆ ಅಥವಾ ಒಂದು ಸ್ಥಳದ ಮೇಲೆ ಅಲ್ಲ, ಬದಲಾಗಿ ಸೃಷ್ಟಿಕರ್ತನಾದ ದೇವರ ಮೇಲೆ. ಅವರು ಹೇಳುವಂಥದ್ದು, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದ, ದ ಕ್ರಿಯೇಟರ್, ದ ಒನ್ ಹೂ ಕ್ರಿಯೇಟೆಡ್ ಹ್ಯಾವ್ ಕ್ರಿಯೇಟೆಡ್ ಅಸ್ ಆಲ್ಸೋ ಆ್ಯಂಡ್ ಆಲ್ಸೋ ಯು ವಿಲ್ ಟೇಕ್ ಕೇರ್ ಆಫ್ ಅಸ್. ಅವನು ನಮಗೆ ಕೂಡ ಬೇಕಾದಂಥ ರಕ್ಷಣೆಯನ್ನು ಒದಗಿಸುವಂಥವನಾಗಿದ್ದಾನೆ ಎಂಬುದಾಗಿ ತಿಳಿದು ಆ ಪ್ರಯಾಣವನ್ನು ಒಂದು ನೆನಪಿನ ಪ್ರಯಾಣವಾಗಿ ಇಸ್ರಾಯೇಲರು ಅವರ ಜೀವಿತದಲ್ಲಿ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವರಿಗೆ ಸಹಾಯ ಅಂತ ಹೇಳುವಾಗ ಹೆಲ್ಪ್ ಬರುವಂಥದ್ದು ಅದು ಸೃಷ್ಟಿಕರ್ತನಾದಂಥ ದೇವರಿಂದ ಬರುವಂಥದ್ದು ಎನ್ನುವಂಥ ನಂಬಿಕೆಯಲ್ಲಿ ಪ್ರಯಾಣವನ್ನು ಮಾಡ್ತಾಯಿದ್ರು. ಸೊ ನಾವು ಮುಂದಿನ ವಚನಗಳಿಗೆ ಹೋಗುವುದಾದರೆ 3-4 ವಚನ ನಾವಿದಕ್ಕೆ ಟೈಟಲ್ ಮಾಡಿ ಹೇಳುವುದಾದರೆ, ದ ಹೆಲ್ಪ್ ಗಾಡ್ ಬ್ರಿಂಗ್ಸ್. ದೇವರು ನೀಡುವಂತಹ ಒಂದು ಸಹಾಯ ಅಥವಾ ದೇವರು ಒದಗಿಸುವಂತಹ ಒಂದು ಸಹಾಯ ಎಂಬುದಾಗಿ ಇದಕ್ಕೆ ನಾವು ಟೈಟಲ್ ಮಾಡಿ ಹೇಳ್ಬೋದು. ಸೊ ಇಲ್ಲಿ ದೇವರು ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ ಎಂಬುದಾಗಿ ಹೇಳುವಾಗ, ದೇವರು ಭಕ್ತನಿಗೆ ಸ್ಥಿರವಾಗಿ ಒದಗಿಸುವಂತಹ ಒಂದು ದೃಢವಾದಂತಹ ಸ್ಥಳ ಅಥವಾ ದ ಬೇಸ್ಮೆಂಟ್ ಗಾಡ್ ಇಸ್ ಗೋಯಿಂಗ್ ಟು ಪ್ರೊವೈಡ್ ಟು ದ ಡಿವೋಟ್ ಆರ್ ಇಸ್ ಫೇತ್ಫುಲ್ ಪೀಪಲ್. ತನ್ನ ಭಕ್ತರಿಗೆ ಅನುಗ್ರಹಿಸುವಂತಹ ಒಂದು ಸುರಕ್ಷಿತವಾದಂಥ ಸ್ಥಳ. ಅಲ್ಲಿಯೇ ಅವರಿಗೆ ಯಾವುದೇ ಕೇಡುಗಳು, ಅಪಾಯಗಳು ಸಂಭವಿಸದ ಹಾಗೆ ಅವರನ್ನು ಭದ್ರವಾದ ಬುನಾದಿ ಮೇಲೆ ನಿಲ್ಲಿಸ್ತಾನೆ. ಸೊ ಇದನ್ನು ನಾವು ಬೇರೆ ಬೇರೆ ವಾಕ್ಯಗಳಲ್ಲಿ ನೋಡ್ತೇವೆ. ಆತನು ಭದ್ರವಾದ ಬುನಾದಿ ಮೇಲೆ ನನ್ನನ್ನು ಸ್ಥಿರಪಡಿಸಿದ್ದಾನೆ ಎಂಬುದಾಗಿ ದಾವೀದ ಅನೇಕ ಭಾಗಗಳಲ್ಲಿ ಹೇಳುವಂಥದ್ದನ್ನು ನೋಡ್ತೇವೆ. ಮಾತ್ರವಲ್ಲದೆ ಪೌಲ ಕೂಡ ಹೇಳುವಂಥದ್ದು ಎಫೆಸದವರಿಗೆ ಬರೆದ ಪತ್ರಿಕೆ 6:13 ನೀವು ದೃಢವಾಗಿ ನಿಲ್ಲಲು ಆತನಲ್ಲಿ ಬಲಗೊಳ್ಳ್ರಿ ಎಂಬುದಾಗಿ.
ನೀವು ದೃಢವಾಗಿ ನಿಲ್ಲಬೇಕಿದ್ರೆ ನಿಮಗೆ ಕ್ರಿಸ್ತನ ಬಲ ಬೇಕು, ನಿಮಗೆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕಿದ್ರೆ ಎಂಬುದಾಗಿ. ಸೊ ಅಲ್ಲಿ ದೇವರ ಬಲವನ್ನು ಹಾಕಿಕೊಂಡು ವಿ ಕ್ಯಾನ್ ಸ್ಟ್ಯಾಂಡ್ ಫಾರ್ಮ್ಲಿ ಎನ್ನುವಂಥ ಅರ್ಥದಲ್ಲಿ ಹೇಳುವಂಥ ಮಾತುಗಳು. ಸೊ ಇದನ್ನು ಬೈಬಲಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ವಿ ಸ್ಟ್ಯಾಂಡ್ ಆನ್ ಗ್ರೇಸ್, ವಿ ಸ್ಟ್ಯಾಂಡ್ ಇನ್ ಗಾಸ್ಪಲ್, ವಿ ಸ್ಟ್ಯಾಂಡ್ ಇನ್ ಕರೇಜ್ ಆ್ಯಂಡ್ ವಿ ಸ್ಟ್ಯಾಂಡ್ ಇನ್ ಸ್ಟ್ರೆಂತ್ ಫೇತ್ ಎನ್ನುವಂಥ ಅನೇಕ ನಿಲ್ಲುವಂಥ ವಿಷಯದ ಕುರಿತಾಗಿ ಬೈಬಲ್ನಲ್ಲಿ ಉಲ್ಲೇಖವಾಗಿರುವಂಥ ವಚನಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ನಿನ್ನನ್ನು ಕಾಯುವವನು ತೂಗಡಿಸುವುದಿಲ್ಲ, ದ ಒನ್ ಹೂ ಕೀಪ್ಸ್ ಯು ನಾಟ್ ಸ್ಲೀಪ್ ನಾಟ್ ಸ್ಲಂಬರ್ ನಾಟ್ ಸ್ಲೀಪಿ ಎನ್ನುವಂಥ ಅರ್ಥವನ್ನು ಕೊಡ್ತದೆ. ಯಾರು ನಮ್ಮನ್ನು ಕಾಯ್ತಾನೋ ಆತನು ತೂಗಡಿಸುವಂಥವನು ನಿದ್ರಿಸುವವನಲ್ಲ ಎಂಬುದಾಗಿ. ಸೊ ಕೀಪ್ಸ್ ಎಂಬುದಾಗಿ ಹೇಳುವಾಗ ಏಬ್ರದಲ್ಲಿ ಉಪಯೋಗಿಸಲ್ಪಟ್ಟಂಥ ಪದ ಶಮರ್ ಎಂಬುದಾಗಿ. ಶಮರ್ ಎನ್ನುವಾಗ ದ ಒನ್ ಹೂ ಕೀಪ್ಸ್, ದ ಒನ್ ಹೂ ಪ್ರಿಸರ್ವ್ಸ್ ಎನ್ನುವಂಥ ಅರ್ಥವನ್ನು ಕೊಡ್ತದೆ ಅಂತ ಹೇಳಿದರೆ ಇಲ್ಲಿ ವಾಚ್ ಓವರ್ಸ್ ಯು, ನಮ್ಮ ಮೇಲೆ ಕಾಯುವಂತಹ, ನಮ್ಮನ್ನು ಕಾಯುವಂಥ ದೇವರಾಗಿದ್ದಾನೆ. ಇಲ್ಲಿ ಕಾಯುವಂಥದ್ದು ಅಂತ ಹೇಳುವಾಗ ತಂದೆ ತಾಯಿಗಿಂತ ಪಟ್ಟಣವನ್ನು ಕಾಯುವಂಥ ಒಬ್ಬ ಕಾವಲುಗಾರ. ಅವನು ಹೇಗೆ ತನ್ನ ಪಟ್ಟಣವನ್ನು ರಾತ್ರಿಯ ವೇಳೆಯಲ್ಲಿ ಅಂದಿನ ದಿವಸಗಳಲ್ಲಿ ಪಟ್ಟಣವನ್ನು ಕಾಯುವಂಥ ಕಾವಲುಗಾರರಿರ್ತಾ ಇದ್ರು. ಸೊ ಅಂತಹ ಪದವನ್ನು ಬಳಸಿ ಇಲ್ಲಿ ದೇವರು ನಮ್ಮನ್ನು ಕಾಪಾಡ್ತಾನೆ ಎಂಬುದಾಗಿ. ನಿನ್ನನ್ನು ಕಾಯುವವನು ತೂಗಡಿಸುವುದಿಲ್ಲ, ಆತನು ನಿದ್ರಿಸುವುದಿಲ್ಲ. ಅಂದರೆ ಅವತ್ತು ರಾತ್ರಿಯ ದಿವಸಗಳಲ್ಲಿ ತಮ್ಮ ಊರಿಗೆ ಪಟ್ಟಣಕ್ಕೆ ಯಾರಾದರೂ ಬಂದು ಬೇರೆಯವರು ನಾಶ ಮಾಡ್ತಾರೆ, ಬೇರೆ ರೀತಿಯಲ್ಲಿ ತೊಂದರೆ ಮಾಡ್ತಾರೆ ಅಂತ ಹೇಳಬೇಕಿದ್ರೆ ಅವನು ಕಾವಲುಗಾರರು ಪಾತ್ರ ತುಂಬ ವಿಶೇಷವಾಗಿತ್ತು ಅವರ ಪಟ್ಟಣವನ್ನು ಕಾಯುವಲ್ಲಿ. ಸೊ ಹಾಗಾಗಿ ಇಲ್ಲಿ ನಿನ್ನನ್ನು ಕಾಯುವನು ಅಂತ ಹೇಳುವಾಗ ಯಾತ್ರಿಕರು ಯಾರೆಲ್ಲ ಹೋಗ್ತಾ ಇದ್ದಾರೆ ಅವರನ್ನು ಕಾಯುವಂಥ ದೇವರು ಕೂಡ ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎನ್ನುವಂಥ ರೀತಿಯಲ್ಲಿ ಅವರು ನಂಬಿ ಈ ಕೀರ್ತನೆಗಳನ್ನು ರಚಿಸುವಂಥದ್ದನ್ನು ನಾವು ನೋಡ್ತೇವೆ. ಇನ್ನೊಂದು ಕಡೆಯಲ್ಲಿ ನಾಟ್ ಸ್ಲಂಬರ್ ನಾಟ್ ಸ್ಲೀಪ್ನೆಸ್ ಎಂಬುದಾಗಿ ಹೇಳುವಾಗ ಇಟ್ಸ್ ಅ ಕ್ವಾಲಿಟಿ ಆಫ್ ಅ ಗುಡ್ ವಾಚ್ ಮ್ಯಾನ್. ಯಾರು ನಮ್ಮನ್ನು ಕಾಯುವಂಥವನಾಗಿದ್ದಾನೋ ಅವನಲ್ಲಿರುವಂಥ ಒಳ್ಳೆಯ ಗುಣಲಕ್ಷಣಗಳು, ದ ಗುಡ್ ಆಟ್ರಿಬ್ಯೂಟ್ಸ್ ಆಫ್ ವಾಚ್ ಮ್ಯಾನ್, ನಮ್ಮನ್ನು ಕಾಯುವಂಥವನಲ್ಲಿರುವಂಥ ಒಳ್ಳೆಯ ಗುಣಲಕ್ಷಣಗಳನ್ನು ನಾವು ನೋಡ್ತೇವೆ. ಇಸ್ ಅ ವೆರಿ ಆ್ಯಕ್ಟಿವ್ ಆ್ಯಂಡ್ ಪ್ರೊಟೆಕ್ಟಿವ್. ಆತನಿಗೆ ಏನು ಮಾಡ್ತೇನೆ ಅಂತ ಹೇಳಿದರೆ ಇಸ್ ವೆರಿ ಆ್ಯಕ್ಟಿವ್. ರಾತ್ರಿ ಆಯಿತು ಮಲ್ಕೊಂಡ್ಬಿಡೋಣ, ನೋ ಬಡಿ ಇಸ್ ವಾಚಿಂಗ್, ಸೊ ಐ ಕ್ಯಾನ್ ಸ್ಲೀಪ್ ಎನ್ನುವಂಥ ಒಂದು ಲೇಸಿನೆಸ್, ಕೇರ್ಲೆಸ್ ವ್ಯಕ್ತಿ ಆಗಿರುವುದಿಲ್ಲ. ಮಾತ್ರವಲ್ಲದೆ ಇಸ್ ಅ ಪ್ರೊಟೆಕ್ಟಿವ್ ಅಂತ ಹೇಳುವಾಗ ನಮ್ಮನ್ನು ರಕ್ಷಿಸುವಂತಹ, ನಮ್ಮ ಸುರಕ್ಷತೆಯ ಬಗ್ಗೆ ಯೋಚನೆ ಮಾಡುವಂತಹ ಒಬ್ಬ ಕಾವಲುಗಾರ ಆಗಿದ್ದಾನೆ. ಅದು ದೇವರೇ ಎನ್ನುವಂಥ ರೀತಿಯಲ್ಲಿ ಅವರು ಈ ಕೀರ್ತನೆಗಳನ್ನು ರಚಿಸಿ ಅವರ ಪ್ರಯಾಣದಲ್ಲಿ ಹಾಡಿ ನಂಬಿ ಆ ಯಾತ್ರೆಯ ಸ್ಥಳಕ್ಕೆ ಪ್ರಯಾಣವನ್ನು ಮಾಡ್ತಾ ಇದ್ದರು. ಸೊ ಇದರ ಕುರಿತಾಗಿ ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ ಹೇಳುವಾಗ ಎಲಿಯ ಕೂಡ ಬಾಳ್ ವಿಗ್ರಹಗಳ ಕುರಿತಾಗಿ ಇಂತಹ ಒಂದು ಕಮೆಂಟ್ ಮಾಡ್ತಾನೆ. ನಿಮ್ಮ ದೇವರು ವಿಗ್ರಹಗಳು ಮೇಲಿನಿಂದ ಆಕಾಶದಿಂದ ಬೆಂಕಿಯನ್ನು ಸುರಿಸಬೇಕೆಂಬುದಾಗಿ ಹೇಳುವಾಗ ಅವರ ವಿಗ್ರಹಗಳಿಗೆ ಅದು ಮಾಡಲಿಕ್ಕಾಗದಿರುವಾಗ ಎಲಿ ಅವರಿಗೆ ಪ್ರಶ್ನೆ ಕೇಳುವಂಥದ್ದು, ನಿಮ್ಮ ದೇವರು ನಿದ್ರೆ ಮಾಡ್ತಾ ಇರ್ಬೋದು, ಕೂಗ್ರಿ ಅಥವಾ ತೂಗಡಿಸ್ತಾ ಇರ್ಬೋದು, ಇನ್ನೂ ಗಟ್ಟಿಯಾಗಿ ಕೂಗ್ರಿ ಎಂಬುದಾಗಿ. ಬಟ್ ಆದರೆ ನಾವು ನಂಬಿರುವಂಥ ದೇವರು ವಿಗ್ರಹ ಅಲ್ಲ, ದ ಲಿವಿಂಗ್ ಗಾಡ್, ದ ಕ್ರಿಯೇಟರ್. ಹಾಗಾಗಿ ಆತನು ತೂಗಡಿಸುವವನಲ್ಲ, ನಿದ್ರಿಸುವಲ್ಲ. ದ ಒನ್ ಹೂ ಕ್ರಿಯೇಟೆಡ್ ವಿಲ್ ಆಲ್ಸೋ ಟೇಕ್ ಕೇರ್ ಆಫ್ ಅಸ್ ಎನ್ನುವಂಥ ಅರ್ಥದಲ್ಲಿ ಅವರು ಈ ಕೀರ್ತನೆಯ ಸಾಲುಗಳನ್ನು ಬರೆದು ದೇವರನ್ನು ಆರಾಧಿಸ್ತಾ ಇದ್ದರು. ಸೊ ನಾವು ಮುಂದೆ ಅವ್ರದ್ದು ವಚನ 5-6 ವಚನಗಳನ್ನು ಧ್ಯಾನ ಮಾಡುವುದಾದರೆ 5-6 ವಚನ, ವಿ ಕ್ಯಾನ್ ಕಾಲ್ ಆರ್ ಟೈಟಲ್ ಇಟ್ ದ ಲಾರ್ಡ್ ಬ್ರಿಂಗ್ಸ್ ರಿಲೀಫ್ ಫ್ರಮ್ ದ ಸನ್ ಎಂಬುದಾಗಿ. ದ ಲಾರ್ಡ್ ಬ್ರಿಂಗ್ಸ್ ರಿಲೀಫ್ ಫ್ರಮ್ ದ ಸನ್ ಎಂಬುದಾಗಿ. ಸೂರ್ಯನ ಮೂಲಕ ಅಥವಾ ಬೆಳಕಿನ ಮೂಲಕ ತನ್ನ ಜನರಿಗೆ ದೇವರು ಕೊಡುತ್ತಿದ್ದಂತಹ ಒಂದು ರೀತಿಯ ಆರೋಗ್ಯದಾಯಕವಾದಂಥ ಚೇತರಿಕೆಯ ಕುರಿತಾಗಿ ನಾವು ಇದರಲ್ಲಿ ನೋಡ್ತೇವೆ. ಸೊ ಅವರು ಇಸ್ರಾಯೇಲ್ರಿದ್ದಂತಹ ಯೆರೂಸಲೇಮ್ ಆಗಿರ್ಬೋದು, ಅವರ ಯಾತ್ರೆಯ ಸ್ಥಳ ಮಿಡ್ಲ್ ಈಸ್ಟ್ ಎಂಬುದಾಗಿ ನೋಡ್ತೇವೆ. ಅದರಲ್ಲಿ ಹೆಚ್ಚು ಬಿಸಿಲಿರುವಂತಹ ಒಂದು ಸ್ಥಳ. ಸೊ ಅವರ ಪ್ರಯಾಣ ಮಾಡುವಾಗ ಬಿಸಿಲಿನ ಮಧ್ಯದಲ್ಲಿ ಅವರು ದೇವರು ನಮ್ಮನ್ನು ಕಾಪಾಡ್ತೇನೆ ಅನ್ನುವಂಥ ನಂಬಿಕೆಯಲ್ಲಿ ಕೂಡ ಹೋಗ್ತಾ ಇದ್ರು. ಸೊ ನಮಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಾವು
ವಿ ವಿಲ್ ಗಿವ್ ಅದರ್ ರೀಸನ್ಸ್, ಇಟ್ಸ್ ವೆರಿ ಹಾಟ್, ಇಟ್ಸ್ ವೆರಿ ಕೋಲ್ಡ್ ಎನ್ನುವಂಥ ರೀತಿಯಲ್ಲಿ. ಬಟ್ ಆದರೆ ಎಲ್ಲ ಪರಿಸ್ಥಿತಿಯಲ್ಲಿ ಅವರ ನಂಬಿಕೆಯನ್ನು ಅವ್ರು ಹೇಗೆ ಸೆಲೆಬ್ರೇಟ್ ಮಾಡಿದ್ದಾರೆ ಎನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬೇಕು. ದೇವರು ಅವರನ್ನು ಕಾಪಾಡ್ತಾನೆ ಎನ್ನುವಂಥ ರೀತಿಯಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ಬಲಗಡೆಯಲ್ಲಿ ನೆರಳಿನಂತೆ ಇರ್ತಾನೆ, ಗಾಡ್ ವಿಲ್ ಬಿ ಅವರ್ ಶ್ಯಾಡೋ ಎಂಬುದಾಗಿ. ದೇವರು ನೆರಳಿನಂತ ಹೇಳುವಾಗ ಮೋಡಗಳು ಬರುವಾಗ ಅವರಿಗೆ ತುಂಬ ಖುಷಿ ಆಗ್ತಾಯಿತ್ತು. ಈ ಬಿಸಿಲಿನ ತಾಪದಿಂದ ದೇವರು ನಮ್ಮನ್ನು ಕಾಪಾಡ್ತಾನೆ. ಮತ್ತು ಬೆಟ್ಟಗಳ ಮಧ್ಯದಲ್ಲಿ ಹೋಗುವಾಗ ನೆರಳು ಸಿಕ್ಕುವಾಗ ಆ ದೇವರು ನಮಗೆ ನೆರಳನ್ನು ಕೊಡ್ತಾನೆ. ಸೊ ಆವತ್ತಿನ ದಿವಸಗಳಲ್ಲಿ ಬಿಸಿಲಿನ ಮಧ್ಯದಲ್ಲಿ ಪ್ರಯಾಣ ಮಾಡುವಾಗ ನಡೆದುಕೊಂಡು ಹೋಗ್ತಾಯಿದ್ರು. ಯಾವುದೇ ವೆಹಿಕಲ್ಗಳಿಲ್ಲದೆ ಇದ್ದಿರಬಹುದು ಪ್ರಾಣಿಗಳನ್ನು ಹೊರತುಪಡಿಸಿ. ಹಾಗಾಗಿ ಅವರ ಪ್ರಯಾಣ ತುಂಬ ಕಷ್ಟಕರವಾಗಿರ್ತಿತ್ತು. ಮತ್ತು ಒಂದು ಒಳ್ಳೆಯ ಸುರಕ್ಷತೆಯ ಪ್ರಯಾಣಕ್ಕಾಗಿ ಅವರಿಗಿದ್ದಂತಹ ಪ್ರಾಮುಖ್ಯವಾದಂತಹ ಒಂದು ಅಸ್ತ್ರ ಹೇಳಿದರೆ ದೇವರ ಮೇಲಿನ ನಂಬಿಕೆ, ಪ್ರಾರ್ಥನೆ. ಸೊ ಆ ಪ್ರಾರ್ಥನೆಯಲ್ಲಿ ಅವರು ನಂಬಿ ಹೋಗ್ತಾಯಿದ್ರು. ಸೊ ಅಲ್ಲಿ ನೆರಳನ್ನು ದೇವರು ಕೊಟ್ಟು ನಡೆಸುವಾಗ ದೇವರವರ ಜೊತೆಯಲ್ಲಿ ಇದ್ದಾನೆ ಎನ್ನುವಂಥ ನಂಬಿಕೆ ಅವರಿಗೆ ಇರ್ತಾಯಿತ್ತು. ಸೊ ಇನ್ನು ಕೆಲವು ಕಡೆಗಳಲ್ಲಿ ಕೀರ್ತನೆಗಳಲ್ಲಿ ಹೇಳ್ತಾನೆ, ದೇವರನ್ನು ಆಶ್ರಯಿಸಿಕೊಳ್ಳ್ರಿ, ಆತನ ರೆಕ್ಕೆಗಳನ್ನು ಮರೆ ಹೋಗಿರಿ ಎಂಬುದಾಗಿ. ನಾವು ದೇವರನ್ನು ಆಶ್ರಯಿಸಿಕೊಂಡ್ರೆ ಬದುಕಿ ಉಳಿತೀವಿ. ದಾವೀದ ಕೂಡ ತುಂಬ ಕರೆಗಳಲ್ಲಿ ಹೇಳುವಂಥದ್ದು, ಪರಾತ್ಪರನ ಮರೆ ಹೋಗಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿ ಇರ್ತಾನೆ. ಸೊ ಹಾಗಾಗಿ ವಿ ಶುಡ್ ಹ್ಯಾವ್ ದಟ್ ಪ್ರೊಟೆಕ್ಟಿವ್ ನೇಚರ್ ಅಂಡರ್ ದ ವಿಂಗ್ಸ್ ಆಫ್ ಅವರ್ ಕ್ರಿಯೇಟರ್, ಅವರ್ ಗಾಡ್. ನಾವು ದೇವರನ್ನು ನಮ್ಮ ರಕ್ಷಣೆಗಾಗಿ, ನಮ್ಮ ಸುರಕ್ಷತೆಗಾಗಿ ಆಶ್ರಯಿಸಿಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಇನ್ನೊಂದು ಕಡೆಯಲ್ಲಿ ಶೇಡ್ ಎಂಬುದಾಗಿ ಹೇಳುವಾಗ, ಗಾಡ್ ವಾಸ್ ದ ಪ್ರೊಟೆಕ್ಟರ್ ಫ್ರಮ್ ದ ಬರ್ನಿಂಗ್ ಹಾಟ್ ಸನ್. ಸುಡುವಂತಹ ನಮ್ಮ ದೇಹವನ್ನು ಹಿಂಡಿ ಸಿಪ್ಪೆ ಮಾಡುವಂತಹ ಬಿಸಿಲಿನ ಮಧ್ಯದಲ್ಲಿ ಕೂಡ ಅವರ ಪ್ರಯಾಣದಲ್ಲಿ ದೇವರವರಿಗೆ ನೆರಳಾಗಿ ಅವರನ್ನು ಮುನ್ನಡೆಸ್ತಾ ಇದ್ದ. ಸೊ ಮುಂದೆ ಅವ್ರದ್ದು, ಹಗಲಲ್ಲಿ ಸೂರ್ಯನ, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ, ನಾಟ್ ದ ಮೂನ್ ಬೈ ನೈಟ್ ಎಂಬುದಾಗಿ. ಅಂದರೆ ಚಂದ್ರನು ಕೂಡ ನಿನ್ನನ್ನು ಬಾಧಿಸುವುದಿಲ್ಲ ಎಂಬುದಾಗಿ. ಇದು ಬೆಳಗಿನ ಜಾವ ಬಿಸಿಲಾಗುವಾಗ, ರಾತ್ರಿ ವೇಳೆಯಲ್ಲಿ ಅವರು ಪ್ರಯಾಣ ಮಾಡುವಾಗ ಚಂದಿರನ ನೆರಳು, ಬೆಳಕು ಅವರಿಗೆ ದಾರಿ ತೋರಿಸಿ ನಡೆಸ್ತಾ ಇತ್ತು. ಅಂದರೆ ನಾವು ಅದನ್ನು ಚರಿತ್ರೆಯಲ್ಲಿ ಕೂಡ ನೋಡ್ತೇವೆ. ಇಸ್ರಾಯೇಲರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬರುವಾಗ ದೇವರು ಹಗಲು ರಾತ್ರಿಯಲ್ಲಿ ಅವರನ್ನು ಹೇಗೆ ನಡೆಸಿದ, ಹಗಲಿನಲ್ಲಿ ಮೇಘಸ್ತಂಭವಾಗಿಯೂ ರಾತ್ರಿಯಲ್ಲಿ ಅಗ್ನಿ ದೀಪವಾಗಿಯೂ ದೇವರವರಿಗೆ ಬೆಳಕನ್ನು ಕೊಟ್ಟು ನಡೆಸಿದ ಹಾಗೆ. ಸೊ ಇವರ ಪ್ರಯಾಣದಲ್ಲಿ ದೇವರು ಅವರ ಜೊತೆಯಲ್ಲಿ ಹೀಗೆ ಎಲ್ಲ ಇರ್ತಾ ಇದ್ದ. ಗಾಡ್ ಸ್ಪೀಕ್ಸ್ ಟು ಅಸ್ ಥ್ರೂ ದ ಕ್ರಿಯೇಷನ್. ಒಂದು ನೇಚರ್, ಸೃಷ್ಟಿಯ ಮೂಲಕ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾನೆ, ತನ್ನ ಕಾರ್ಯಗಳನ್ನು ತೋರಿಸ್ತಾನೆ ಎನ್ನುವಂಥದ್ದು ಅವರ ಅಂದಿನ ಇಸ್ರಾಯೇಲರ ನಂಬಿಕೆ ಆಗಿತ್ತು. ಇನ್ನೊಂದು ಕಡೆಯಲ್ಲಿ ಅವರಿಗೆ ವಿಪತ್ತು ಕಷ್ಟಗಳ ಮಧ್ಯದಲ್ಲಿ ಬಾಧಿಸುವುದಿಲ್ಲ ಅಂತ ಹೇಳುವಾಗ, ದರ್ ವುಡ್ ಹ್ಯಾವ್ ಬಿನ್ ಮೆನಿ ಪ್ರಾಬ್ಲಮ್ಸ್, ಅನ್ಸರ್ಟನ್ ಸಿಚುವೇಶನ್ಸ್. ಅದೆಲ್ಲದರ ಮಧ್ಯದಲ್ಲಿ ಗಾಡ್ ಇಸ್ ಅವರ್ ಹೆಲ್ಪರ್, ಗಾಡ್ ಈಸ್ ವಿತ್ ಅಸ್ ಎನ್ನುವಂಥದ್ದು ಅವರಿಗೆ ತುಂಬ ಧೈರ್ಯವನ್ನು ಕೊಡ್ತಾ ಇತ್ತು. ಸೊ ನಾವು ಮುಂದೆ ಒಂದು 7-8 ವಚನಗಳ ಕಡೆಗೆ ಫೋಕಸ್ ಮಾಡೋದಾದರೆ, ಕೊನೆಯ 2 ವಚನಗಳು, ಕೊನೆಯ 2 ವಚನಗಳಿಗೆ ನಾವು ಟೈಟಲ್ ಮಾಡೋದಾದರೆ, ಗಾಡ್ ಪ್ರಿಸರ್ವ್ಸ್ ಇಸ್ ಪೀಪಲ್. ದೇವರು ತನ್ನ ಜನರನ್ನು ಕಾಪಾಡ್ತಾನೆ. ಗಾಡ್ ಪ್ರಿಸರ್ವ್ಸ್ ಇಸ್ ಪೀಪಲ್ ಎಂಬುದಾಗಿ. ಸೊ ಈ ಪ್ರಯಾಣದಲ್ಲಿ ನಾನು ಆಗಲೇ ಹೇಳಿದಾಗೆ ಜನರಿಗೆ ತುಂಬ ಸವಾಲುಗಳು, ಕಷ್ಟಗಳ ಮಧ್ಯದಲ್ಲಿ ಇರ್ತಾಯಿತ್ತು. ಆದರೆ ಅದೆಲ್ಲದರ ಮಧ್ಯದಲ್ಲಿ ಅವ್ರಿಗಿದ್ದಂಥ ಒಂದು ನಂಬಿಕೆ, ದೇವರವರನ್ನು ಕಾಪಾಡ್ತಾನೆ ಎಂಬುದಾಗಿ. ಸೊ ಇಲ್ಲಿ ಕಾಪಾಡುವಂಥದ್ದನ್ನು ಕೇವಲ ದೈಹಿಕವಾದಂಥ ವಿಷಯಕ್ಕೆ, ಲೌಕಿಕವಾದಂಥ ವಿಷಯಕ್ಕೆ ಮಾತ್ರವೇ ಮಿತಿಗೊಳಿಸದೆ ಆತ್ಮದ ಕುರಿತಾಗಿ ಕೂಡ ನಾವು ನೋಡ್ತೀವಿ. ಅಂದರೆ ಗಾಡ್ ಪ್ರಿಸರ್ವ್ಸ್ ಅವರ್ ಸೋಲ್ ಎಂಬುದಾಗಿ. ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸ್ತಾನೆ, ನಿನ್ನ ಪ್ರಾಣವನ್ನು ಕಾಯ್ತಾನೆ ಎಂಬುದಾಗಿ. ಗಾಡ್ ಕೀಪ್ಸ್ ಯುವರ್ ಸೋಲ್ ಎಂಬುದಾಗಿ. ಯಾಕೆ ದೇವರು ಕಾಪಾಡ್ತಾನೆ ಎಂಬುದಾಗಿ ಹೇಳುವಾಗ, ಈ ಪ್ರಯಾಣ ಇಟ್ಸ್ ನಾಟ್ ಜಸ್ಟ್ ಎ ಕಂಫರ್ಟಬಲ್ ಆ್ಯಂಡ್ ಈಸಿಯೆಸ್ಟ್ ವೇ. ಎಲ್ಲ ಸವಾಲುಗಳ ಮಧ್ಯದಲ್ಲಿ ಒಂದು ವೇಳೆ ಪ್ರಾಣ ಕಳೆದುಕೊಂಡ್ರು, ತಮ್ಮ ದೇಹವನ್ನು ಕಳೆದುಕೊಂಡ್ರು, ತನ್ನ ಆತ್ಮ ಅದನ್ನು ದೇವರೇ ಕಾಪಾಡ್ತಾನೆ ಅನ್ನುವಂಥ ಮತ್ತೊಂದು ರೀತಿಯ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಫೇತ್ ದಟ್ ವಾಸ್ ಅಬೈಡೆಡ್ ಇನ್ ದ ಪೀಪಲ್ ಆಫ್ ಇಸ್ರಾಯಲ್ಸ್. ಇಸ್ರಾಯೇಲರಲ್ಲಿ ಆ ನಂಬಿಕೆ ಬಹಳ ದೃಢವಾಗಿ ಇತ್ತು ಅಂತ ಅವರಿಗೆ ಕೂಡ ಈ ಪ್ರಯಾಣದಲ್ಲಿ ಪೌಲ ಕೂಡ ಹೇಳುವಂಥ, ಜೀವನದ ಪ್ರಯಾಣದಲ್ಲಿ ನೀವು ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ಯಾಕೆ ಹೇಳಿದರೆ, ದ ಫೈಟ್ ವಿ ಫೈಟ್ ಈಸ್ ನಾಟ್ ವಿತ್ ಪೀಪಲ್ ದಟ್ ವಿ ಸಿ. ದೇರ್ ಆರ್ ಪೀಪಲ್
ದ ವರ್ಲ್ಡ್ಲಿ ಪವರ್ ಅಥಾರಿಟಿ, ಪ್ರಪಂಚದ ಜನರ ಜೊತೆ, ಬೇರೆ ಬೇರೆಯವರ ಜೊತೆ ನಾವು ಹೋರಾಟ ಮಾಡ್ತೇವೆ ಎಂಬುದಾಗಿ ಪೌಲ ಅದರಲ್ಲಿ ಹೇಳ್ತಾನೆ. ಹಾಗಾಗಿ ನಿಮಗೆ ದೇವರು ಕೊಡುವಂಥ ಆಯುಧಗಳು ತುಂಬ ಇಂಪಾರ್ಟೆಂಟ್ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಸೊ ಈ ಪ್ರಿಸರ್ವ್ಸ್ ಯುವರ್ ಸೋಲ್ ಎಂಬುದಾಗಿ, ನಿನ್ನ ಆತ್ಮಗಳನ್ನು ಕಾಯ್ತಾನೆ ಎಂಬುದಾಗಿ ಹೇಳುವಾಗ ಅವರ ಪ್ರಯಾಣದಲ್ಲಿ ಪಾಪದಿಂದ ಕೂಡ ದೇವರು ಅವರನ್ನು ತಪ್ಪಿಸ್ತಾನೆ ಮತ್ತು ನಾಶನದಿಂದ ಕೂಡ ಅವರನ್ನು ತಪ್ಪಿಸ್ತಾನೆ. ಮಾತ್ರವಲ್ಲದೆ ಆ ಪ್ರಯಾಣವನ್ನು ಅವರು ಪ್ರಾರ್ಥನಾಪೂರ್ವಕವಾಗಿ ಒಂದು ಆತ್ಮಿಕವಾದಂಥ ಪ್ರಯಾಣವನ್ನಾಗಿ ಮಾಡ್ತಾ ಇದ್ದಿದ್ದರಿಂದ ಅವರ ಆತ್ಮದ ಕುರಿತಾಗಿ ಕೂಡ ತುಂಬ ಚಿಂತಿಸ್ತಾ ಇದ್ರು. ಹಾಗಾಗಿ ಪಾಪದಿಂದ ತಮ್ಮ ಜೀವಿತವನ್ನು ಕಾಪಾಡ್ತಾನೆ. ಮಾತ್ರವಲ್ಲದೆ ಪ್ರಾಪಂಚಿಕ ಆಶೆ, ದೈಹಿಕ ಆಶೆ, ಇಂಥ ಅನೇಕ ಆಶೆಗಳಿಂದ ದೇವರವರನ್ನು ಕಾಪಾಡ್ತಾನೆ ಎನ್ನುವಂಥ ನಂಬಿಕೆ. ಸೊ ಹಾಗಾಗಿ ನಿನ್ನ ಪ್ರಾಣವನ್ನು ಕಾಪಾಡ್ತಾನೆ ಅಂತ ಹೇಳುವಾಗ ಇಟ್ಸ್ ನಾಟ್ ಜಸ್ಟ್ ಅ ಪ್ರೊಟೆಕ್ಷನ್ ಫ್ರಮ್ ದಿ ವರ್ಲ್ಡ್ಲಿ ಹಾರ್ಮ್ಸ್ ಆ್ಯಂಡ್ ದ ವರ್ಲ್ಡ್ಲಿ ಥ್ರೆಟನ್ಸ್, ಬಟ್ ಇಟ್ ಇಸ್ ಆಲ್ಸೋ ಫ್ರಮ್ ದ ಸಿನ್ಫುಲ್ ಆ್ಯಂಡ್ ಲಸ್ಟ್ಫುಲ್ ಗ್ರೀಡಿನೆಸ್ ನೇಚರ್ಸ್. ನಮಗೆ ಒಂದು ಪ್ರಪಂಚದ ಆಶೆಗಳಿಂದ, ಶೋಧನೆಗಳಿಂದ ಕೂಡ ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನುವಂಥ ಒಂದು ಬಲವಾದಂಥ ನಂಬಿಕೆ. ಇನ್ನೊಂದು ಕಡೆಯಲ್ಲಿ that kept them in the love of God and eternal kingdom of God and glory. ಅದು ಅವರನ್ನು ದೇವರ ಸಂಬಂಧದೊಟ್ಟಿಗೆ, ದೇವರ ಪ್ರೀತಿಯಲ್ಲಿ ಸ್ಥಿರಪಡಿಸ್ತಾ ಇತ್ತು. ಹಾಗಾಗಿ ಅವರನ್ನು ಎಲ್ಲ ರೀತಿಯಲ್ಲಿ ದೇವರವರನ್ನು ತಪ್ಪಿಸಿ ಕಾಪಾಡ್ತಾನೆ ಎಂಬುದಾಗಿ. ಸೊ ಇಲ್ಲಿ ದೇವರು ಕಾಪಾಡ್ತಾನೆ ಎಂಬುದಾಗಿ ಈ ಭಾಗದಲ್ಲಿ 3 ಸಲ ಹೇಳ್ತದೆ. ನಿನ್ನನ್ನು ಕಾಯುವನು, ನೀನು ಹೋಗರು, ಸದಾಕಾಲ ಯೆಹೋವನನ್ನು ಕಾಪಾಡುವನು, ಎಲ್ಲ ಕೇಡಿನಿಂದ ತಪ್ಪಿಸುವನು ಎಂಬುದಾಗಿ. ಸೊ 3 ಸಲ ಹೇಳುವಂಥದ್ದು ಇಟ್ ಈಸ್ ಆಲ್ಸೋ ಕಂಪೇರ್ಡ್ ವಿತ್ ದ ಟ್ರಿನಿಟಿ. ದೇವರಲ್ಲಿ ನಮ್ಮನ್ನು ತ್ರೈಕ ದೇವರಾಗಿ ಕೂಡ ಕಾಪಾಡ್ತಾನೆ. ಸೇಕ್ರೆಡ್ ಟ್ರಿನಿಟಿ, ದ ಒನ್ ಹೂ ಗಿವ್ಸ್ ಪ್ರೊಟೆಕ್ಷನ್, ಸೇಕ್ರೆಡ್ ಟ್ರಿನಿಟಿಯಾಗಿ ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾನೆ ಎಂಬುದಾಗಿ. ಸೊ ಕೊನೆಯ ಸಾಲಿನಲ್ಲಿ ಇಂದಿನಿಂದ ಸದಾಕಾಲವು ಯೆಹೋವ ನಿನ್ನನ್ನು ಕಾಪಾಡ್ತಾನೆ ಎಂಬುದಾಗಿ ಹೇಳುವಾಗ ದೇವಜನರಿಗೆ ಇದ್ದಂಥ ಒಂದು ಪ್ರಯಾಣ ಫ್ರಮ್ ದ ಬಿಗಿನಿಂಗ್, ಅಂದರೆ ಗೋಯಿಂಗ್ ಔಟ್ ಆ್ಯಂಡ್ ಗೋಯಿಂಗ್ ಇನ್, ಒಂದು ನಾವು ಜೀವನಕ್ಕೆ ಅಥವಾ ಈ ಪ್ರಪಂಚಕ್ಕೆ ಬಂದ ನಂತರದಿಂದ ಈ ಪ್ರಪಂಚದಿಂದ ಹೋಗುವ ಕಾಲದವರೆಗೆ ದೇವರು ನಮ್ಮನ್ನು ಕಾಪಾಡ್ತಾನೆ. ಸೊ ನೀನು ಹೋಗುವಾಗಲೂ ಬರುವಾಗಲೂ ಅಂತ ಹೇಳುವಾಗ ಫ್ರಮ್ ಎವ್ರಿ ಟೈಮ್ ಆ್ಯಂಡ್ ಎವ್ರಿಥಿಂಗ್, ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್, ಗಾಡ್ ಇಸ್ ಅವರ್ ಪ್ರೊಟೆಕ್ಟರ್, ಗಾಡ್ ಇಸ್ ಅವರ್ ಕೀಪರ್ ಎಂಬುದಾಗಿ ಈ ಸಾಲುಗಳನ್ನು ಹೇಳಿ ಅದನ್ನು ಮುಗಿಸ್ತಾನೆ. ಹಾಗಾಗಿ ನಮ್ಮ ಜೀವನದ ಹಾದಿ ಅಂತ್ಯವು ದೇವರೇ ನಮಗೆ ಪ್ರೊಟೆಕ್ಷನ್ ಅನ್ನುವಂಥ ರೀತಿಯಲ್ಲಿ ಹೇಳಿ ಸಾಲುಗಳನ್ನು ಮುಗಿಸ್ತಾನೆ. ಸೊ ಇದೊಂದು ಯಾತ್ರಿಕರ ಒಂದು ಪ್ರಯಾಣದ ಒಂದು ಅವತ್ತಿನ ಜೀವನ ಶೈಲಿಯನ್ನು ನಮಗೆ ನೆನಪು ಮಾಡ್ತದೆ. ಆ ಪ್ರಯಾಣದಲ್ಲಿ ಅವರು ಎಷ್ಟು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ರು ಪ್ರಾರ್ಥನಾಪೂರ್ವಕವಾಗಿ, ಮತ್ತು ಆ ಪ್ರಯಾಣದಲ್ಲಿ ಹೇಗೆ ಅನೇಕ ಸವಾಲುಗಳಿದ್ದರೂ ದೇವಾಲಯಕ್ಕೆ ಹೋಗುವಂಥದ್ದನ್ನು, ದೇವರನ್ನು ಆರಾಧಿಸಲಿಕ್ಕೆ ಅವರು ಆ ಹಂಬಲವನ್ನು ವ್ಯಕ್ತಪಡಿಸ್ತಾ ಇದ್ರು, ಆತುರರಾಗಿದ್ರು ಎಂಬುದಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇದು ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಜರ್ನಿ ಫ್ರಮ್ ಹೋಮ್ ಟು ದ ಟೆಂಪಲ್, ಬಟ್ ಇಟ್ಸ್ ಅ ಜರ್ನಿ ಆಫ್ ಲೈಫ್ ಎಂಬುದಾಗಿ ಕೂಡ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಾವು ಹುಟ್ಟಿದಂದಿನಿಂದ ಸಾಯುವ ತನಕ ದೇವರೇ ನಮ್ಮನ್ನು ಕಾಪಾಡುವನು. ಸೊ ಹಾಗಾಗಿ ಇನ್ ದಿಸ್ ಜರ್ನಿ ಆಫ್ ಲೈಫ್ ವಿ ನೀಡ್ ಅ ಗಾಡ್ಸ್ ಪ್ರೊಟೆಕ್ಷನ್, ಗಾಡ್ಸ್ ಗೈಡ್ಲೈನ್ಸ್ ಆ್ಯಂಡ್ ಗಾಡ್ಸ್ ಶೆಲ್ಟರ್ ವೇರ್ ವಿ ವುಡ್ ಬಿ ಫೀಲ್ ವೆರಿ ಸೇಫ್ ಆ್ಯಂಡ್ ವಿ ವುಡ್ ಬಿ ಎನ್ರಿಚ್ ವಿತ್ ದ ಗಾಡ್ ಸ್ಪಿರಿಟ್. ನಾವು ದೇವರ ಆತ್ಮನಿಂದ ತುಂಬಿದವರಾಗಿ ಪ್ರಪಂಚದ ಎಲ್ಲ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ ನಮ್ಮ ಎಲ್ಲ ಪ್ರಯಾಣದಲ್ಲಿ ಈ ಕೀರ್ತನೆ ತುಂಬ ಯೂಸ್ಫುಲ್ ಆಗ್ತದೆ. ಅದು ನಮ್ಮನ್ನು ದೇವರ ರಕ್ಷಣೆಯನ್ನು ಹೊಂದ್ಕೊಳ್ಳಿಕ್ಕೆ ನಡೆಸ್ತದೆ. ಸೊ ಹಾಗಾಗಿ 120ರಿಂದ 134ನೇ ಕೀರ್ತನೆ ಎಲ್ಲ ಯಾತ್ರಿಕರ ಕೀರ್ತನೆ ಆಗಿರುವುದರಿಂದ ಈ ಕೀರ್ತನೆಗಳು ಅವರ ಪ್ರಯಾಣದ ಕುರಿತಾಗಿ ಹೇಳಲ್ಪಟ್ಟಂಥ ಕೀರ್ತನೆಗಳೆಂಬುದಾಗಿ ತಿಳ್ಕೊಂಡು ನಾವು ಕೂಡ ನಮ್ಮ ಪ್ರಯಾಣದಲ್ಲಿ ದೇವರನ್ನು ಆತುಕೊಂಡು ಜೀವಿಸಲಿಕ್ಕೆ ದೇವರ ಆತ್ಮ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ನಮ್ಮ ದೇವರೇ, ಸೃಷ್ಟಿಕರ್ತನೆ, ಸ್ವಾಮಿ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಹೇಳುವ ಪ್ರಕಾರ ನಿನ್ನನ್ನು ಕಾಯುವವನು ತೂಗುಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ. ಹಾಗೆ ನೀನು ಒಳ್ಳೆಯ ಎಚ್ಚರಿಕೆಯ ಕಾವಲುಗಾರನಾಗಿದ್ದುಕೊಂಡು ನಮ್ಮನ್ನೆಲ್ಲ ಪರಿಸ್ಥಿತಿಗಳಲ್ಲಿ ಕಾಪಾಡುವುದಕ್ಕಾಗಿ, ನಮಗೆ ಬೇಕಾದ ಅಗತ್ಯತೆಗಳನ್ನು ಪೂರೈಸುವಂತಹ, ಕೈ ಹಿಡಿದು ನಡೆಸುವಂಥ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಈ ಸಂಜೆ ವೇಳೆಯ ತನಕ ನಮ್ಮನ್ನು ನಡೆಸೋದಕ್ಕಾಗಿ ನನಗೆ ಸ್ತೋತ್ರ. ಕೇಳಿದ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸು, ನಿನ್ನ ಸೇವೆಯಲ್ಲಿ ಉಪಯೋಗಿಸು ದೇವರೇ. ನಮ್ಮ ದೇಹ ಪ್ರಾಣಾತ್ಮಗಳನ್ನು ಈ ರಾತ್ರಿ ವೇಳೆಯಲ್ಲಿ ನಿನ್ನ ಕೃಪೆಯುಳ್ಳ ಹಸ್ತಗಳಿಗೆ ಒಪ್ಪಿಸ್ತೇವೆ. ಸುಖಕರವಾದ ವಿಶ್ರಾಂತಿಯನ್ನು ಕೊಟ್ಟು ಎಲ್ಲ ಕೆಟ್ಟ ಕನಸು ಅಪಾಯಗಳಿಗೆ ನಮ್ಮನ್ನು ತಪ್ಪಿಸಿ, ನಿನ್ನ ಚಿತ್ತವಿದ್ದರೆ ಹೊಸ ದಿವಸಕ್ಕೆ ಹೊಸ ಮನಸ್ಸಿನೊಂದಿಗೆ, ಹೊಸ ಬಲದೊಂದಿಗೆ ನಮ್ಮನ್ನು ನಡೆಸೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೆನ್.
ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನವೇ. ಆಮೇಲೆ ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ನಮ್ಮ ಕರ್ತನಾದ ಯೇಸುವಿನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈ ಆನ್ಲೈನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬೊಬ್ಬರೊಟ್ಟಿಗೂ ಇಡೀ ವಿಶ್ವದೊಟ್ಟಿಗೂ ಈಗಲೂ ಯಾವಾಗಲೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೇಲೆ